ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಹಾಕೋದು ತುಂಬಾ ಗ್ಯಾಪ್ ಆಗಿದೆ. ಇತ್ತೀಚೆಗೆ ಯಾಕೋ ವಿಡಿಯೋ ಹಾಕೋಕ್ಕಾಗ್ತಾಯಿಲ್ಲ, ಟೈಮ್ ಸಾಕಾಗ್ತಾಯಿಲ್ಲ. ನೆಂಟರು ಬಂದಿದ್ದರು ಮನೆಗೆ, ಮತ್ತು ನಾನು ಊರಿಗೆ ಹೋಗಿದ್ದೆ. ಹಾಗಾಗಿ ಸ್ವಲ್ಪ ಅದರಿಂದ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಇನ್ನು ಮುಂದೇನಾದರೂ ಡೈಲಿ ವ್ಲಾಗ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ಅಂತ ನೋಡೋಣ. ಇದು ನನ್ನ ಫ್ರೆಂಡ್ ಮನೆ. ಅವ್ರದ್ದು ಮನೆ ಹೊಸ್ದಾಗಿ ಮನೆ ಕಟ್ಟಿದ್ದಾರೆ. ಮನೆ ಓಪನಿಂಗ್ ಇತ್ತು, ಹಾಗಾಗಿ ಹೋಗಿದ್ವಿ. ನಾನು, ನನ್ನ ಮಗ, ನನ್ನ ಫ್ರೆಂಡ್ ಹೋಗಿದ್ವಿ. ಇಲ್ಲೇ ಫ್ರೆಂಡ್ ಅಂದರೆ ನಮ್ಮ ಪಕ್ಕದ ಮನೆಯವರೇ, ಹಂಗೆ ಫ್ರೆಂಡಾಗೇ ಇರೋದು. ಹಾಗಾಗಿ ಅವ್ರ ಮನೆಗೆ ಮನೆ ಓಪನಿಂಗಿಗೆ ಹೋಗಿದ್ವಿ, ಕರೆದಿದ್ರು. ಹಾಗಾಗಿ ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಮನೆ. ಈ ಸಿಟಿಲಿ ಸೈಟ್ ತೊಗೊಂಡು ಮನೆ ಕಟ್ಟೋದಂದರೆ ಅದೊಂದು ದೊಡ್ಡ ಸಾಹಸ ಆಗ್ಬಿಟ್ಟಿದೆ ಇವಾಗಂತೂ. ನಮಗೂ ಅಷ್ಟೇ, ಇನ್ನು ನಾವು ಯಾವಾಗ ಕಟ್ತೀವಿ, ನಮಗೆ ಆ ಟೈಮ್ ಯಾವಾಗ ಬರುತ್ತೆ ಅಂತ ನಾನು ಅಂದ್ಕೊಳ್ತಾನೆ ಇರ್ತೀನಿ. ಮನೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಇನ್ನೂ ಅಷ್ಟಾಗಿ ಫಿನಿಷ್ ಆಗಿಲ್ಲ, ಇನ್ನು ಫಿನಿಷಿಂಗ್ ಆಗಬೇಕು. ದೇವ್ರ ಮನೆ ಎಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಅವ್ರು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದರೆ, ಸ್ವಲ್ಪ ಎಷ್ಟೆಷ್ಟು ಬೇಕೋ ಅಷ್ಟು ಫಿನಿಷಿಂಗ್ ಮಾಡಿಕೊಂಡು ಆಮೇಲೆ ಮನೆ ಓಪನಿಂಗ್ ಮಾಡ್ಕೊಂಡು ಆಮೇಲೆ ನಿಧಾನಕ್ಕೆ ಮಾಡಿಸ್ಕೊಳ್ಳೋಣ. ಫಸ್ಟು ಇದೆಲ್ಲ ಏನು ಮೇಲೆ ಏನು ಕೆಲಸ ಇರುತ್ತೆ ಅದನ್ನು ಮಾಡಿಸ್ಕೊಂಡು ಫಸ್ಟು ಓಪನಿಂಗ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮನೆ ಓಪನಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಮನೆ. ಇದು ಮನೆ ಮೆಜರ್ಮೆಂಟು 40 ಅನಿಸುತ್ತೆ. ತುಂಬಾ ಕಾಸ್ಟ್ಲಿ ಅಂದರೆ ದುನಿಯಾ ಆಗಿಬಿಟ್ಟಿದೆ ನಮ್ಮ ಶಿವಮೊಗ್ಗ. ತುಂಬಾ ಅವ್ರು ಹೇಳೋ ಪ್ರೈಸ್ ನೋಡಿದ್ರೆ ದಂಗಾಗ್ಬಿಡುತ್ತೆ. 2 ಮನೆ 3 ಫ್ಲೋರ್ ಕಟ್ಟಿದ್ದಾರೆ. 95 ಹತ್ತತ್ರ 1 crore ದಾಟಿದೆ ಅನಿಸುತ್ತೆ. ಅಂದರೆ ಅವ್ರು ಅಂದಾಜು ಹೇಳಿರೋದು, ಇನ್ನೂ ಟೋಟಲ್ ಕ್ಯಾಲ್ಕುಲೇಟ್ ಹಾಕಿಲ್ಲ ಅವರು. ಫೈನಲಿ ನಾವು ಹೋದ್ವಿ ಗ್ರೌಂಡ್ ಫ್ಲೋರೆಲ್ಲ ವೀಡಿಯೋ ಮಾಡ್ಕೊಂಡು. ಅಷ್ಟಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಜನ ಇದ್ದರು, ರಶ್ ಇತ್ತು. ಮತ್ತು ನಾನೇ ವೀಡಿಯೋ ಮಾಡ್ಕೊಂಡು ನಾನೇ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ವೀಡಿಯೋದಲ್ಲಿ. ಹಾಗಾಗಿ ನಾನು ಕಾಣಿಸ್ಕೊಂಡಿಲ್ಲ ಈ ವಿಡಿಯೋದಲ್ಲಿ. ಅದು ನನ್ನ ಮಗ ಕೈ ಕಾಲಿಗೆ ಸಿಗಾಕೊಂಡು ಇದು ಮಾಡ್ತಾಯಿದ್ದ. ಒಂದು ಕಡೆ ಚೇರ್ ಮೇಲೆ ಕೂರಿಸಿ ಅವನಿಗೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಬರ್ತೀನಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಈ ಯಾರೋ ಡ್ರೆಸ್ ಚೇಂಜ್ ಮಾಡ್ತಾಯಿದ್ರು. ನಾನು ಲಾಕ್ ಓಪನ್ ಮಾಡಿದ್ರು, ಲಾಕ್ ಓಪನ್ ಮಾಡಿಲ್ಲ ಅವರು. ಹಾಗಾಗಿ ಪಕ್ಕದ ರೂಮಿಗೆ ಹೋಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಅವರು ಹಿರಿಯರಿಗೆ ಮನೆ ಓಪನಿಂಗ್ ಟೈಮಲ್ಲಿ ಹಿರಿಯರಿಗೆಲ್ಲ ಎಡೆ ಇಡ್ತಾರೆ ಅನಿಸುತ್ತೆ. ಅವ್ರು ತುಂಬ ಬ್ಯುಸಿ ಇದ್ದರು, ಹಾಗಾಗಿ ಅವರಿಗೆ ಅದೆಲ್ಲ ಕೇಳೋಕ್ಕೆ ಹೋಗಿಲ್ಲ ನಾನು. ಅವರು ಸ್ವಲ್ಪ ಚೆನ್ನಾಗಿ ಅಂದರೆ ಡಿಫ್ರೆಂಟಾಗಿ ಕಟ್ಟಿದ್ದಾರೆ ಮನೇನ. ಅಂದರೆ ವಾರ್ಡ್ರೋಬ್ ಎಲ್ಲ ಒಂದು ಸೈಡ್ ಮಾಡಿ, ಈ ಕಡೆ ರೂಮಲ್ಲಿ ಯಾವುದೇ ಥರದ ವಾರ್ಡ್ರೋಬ್ ಆ ಥರ ಎಲ್ಲ ಮಾಡ್ಕೊಂಡಿಲ್ಲ. POP ಎಲ್ಲ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಮನೆ. ಅದು ನಮಗೆ ಈ ಟೈಮಲ್ಲಿ ಚೆನ್ನಾಗಿ ಕಾಣಿಸೋಕ್ಕಿಂತ ನಾವು ಮನೆಗೆಲ್ಲ ಐಟಮ್ಸ್ಗಳು ಯಾವ್ಯಾವ ಪ್ಲೇಸಿಗೆ ಯಾವ್ಯಾವ ಐಟಮ್ಸ್ಗಳು ಇಡ್ತೀವಿ, ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಒಂದು ಸ್ವಲ್ಪ ಖಾಲಿ ಅಂದರೆ ಅಷ್ಟಕ್ಕಷ್ಟೇ ಅಂತ ಅನಿಸ್ಬೋದು. ಆದರೆ ಮನೆ ತುಂಬಾ ಚೆನ್ನಾಗಿದೆ. ಅದು ಸೋಫಾ ಇದು TV ಎಲ್ಲ ಆರ್ಗನೈಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಫೈನಲಿ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಫೈನಲಿ ಅದೆಲ್ಲ ಮುಗಿಸ್ಕೊಂಡು ಅವ್ರಿಗೆ ಮಾತಾಡ್ಸ್ಕೊಂಡು ನಾವು ಊಟಕ್ಕೆ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಜಾಗನೇ ಇರಲಿಲ್ಲ, ಅಷ್ಟು ಜನ ಇದ್ದರು. ಅದರಲ್ಲೂ ಕಾದು ಊಟ ಮಾಡ್ಕೊಂಡು ಬಂದು ರೆಸ್ಟ್ ಮಾಡಿಕೊಂಡು ಅಲ್ಲಿಂದ ಬಂದು ರೆಸ್ಟ್ ಮಾಡಿ ಮತ್ತೆ ಸಂಜೆ ಹೊರಗಡೆ ಹೋಗೋಣ ಅಂದರೆ ನಮ್ಮ ಮನೆಗೆ ನೆಂಟರು ಬಂದಿದ್ದರು. ಅಂದರೆ ನಮ್ಮ ಮನೆಯವರಿದ್ದಾರಲ್ವ, ಅವ್ರ ತಮ್ಮ ಮತ್ತು ಅವ್ರ ವೈಫು ಮಕ್ಕಳು ಎಲ್ಲ ಬಂದಿದ್ದರು ಬೆಂಗಳೂರಿಂದ. ಹಾಗಾಗಿ ಅವ್ರ ಜೊತೆ ಹೊರಗಡೆ ಹೋಗಿದ್ವಿ. ಅವರು ಹೋಗೋಣ ಬೇಡವಾ ಅಂತ ಕನ್ಫ್ಯೂಸಲ್ಲೇ ಇದ್ವಿ. ಇನ್ನೇನು ಸಂಜೆ ಆಯ್ತಲ್ವ, ಹೋಗೋಣ ಅಂತ ಅನ್ನಿಸ್ತೇನೋ ಅವರಿಗೆ. ಸರಿ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋದರು. ಇಲ್ಲಿ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರಕ್ಕೆ ಫ್ರೀಡಮ್ ಪಾರ್ಕ್ ಅಂತ ಇದೆ. ಆ ಫ್ರೀಡಮ್ ಪಾರ್ಕಲ್ಲಿ ಈ ಥರ ಎಕ್ಸಿಬಿಷನ್ ಹಾಕಿದ್ದಾರೆ. ಅಂದರೆ ಈ ಥರ ಐಟಮ್ಸ್ಗಳು ಮತ್ತು ಬಟ್ಟೆ ಇದು ಅಂತ ಎಲ್ಲ ಹಾಕಿದ್ದಾರೆ. ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋದರು ಅವರು. ನನಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಬಟ್ ನೀವೇ ಹೋಗಿ ಬನ್ನಿ, ಪಾಪು ಬೇರೆ, ನನ್ನ ಮಗ ಬೇರೆ ಅಲ್ಲಿ ಚೆನ್ನಾಗಿ ಕುಂದು ಹಗಲೆಲ್ಲ ಮಲಗಿರಲಿಲ್ಲ. ಸಂಜೆ ಟೈಮ್ ಮಲ್ಕೊಂಡಿದ್ದ 6 ಗಂಟೆಗೆ. ಇನ್ನೇನು ಅವ್ನು ಮಲಗಿದಾನಲ್ಲ, ನೀವು ಹೋಗಿ ಬನ್ನಿ ಅಂದೆ. ಇಲ್ಲ ಬರ್ರಿ ಹೋಗಿ ಬರೋಣ, ಅವನಿಗೆ ಎಬ್ಸೋಣ ಅಂತ ಅವನಿಗೆ ಎಬ್ಸ್ಕೊಂಡು ಕರ್ಕೊಂಡು ಹೋದ್ವಿ. ಅವರಿಗೆ
ಅವ್ರು ಬಂದಿದ್ರಲ್ಲ, ಅವ್ರ ಅಕ್ಕ ಮತ್ತು ಅವ್ರ ಅಣ್ಣ ಬಂದಿದ್ದರು. ಅವನಿಗೆ ಅವರಂದರೆ ತುಂಬಾ ಆಸೆ ಮಾಡ್ತಾನೆ, ಹಾಗಾಗಿ ಹತ್ತಿಲ್ಲ. ನಾನೇನಾದರೂ ಅರ್ಧಬರ್ಧ ನಿದ್ದೆಗಣ್ಣಲ್ಲಿ ಎಬ್ಸಿದ್ರೆ ಅವ್ನಿಗೆ ತುಂಬಾ ಅಳು ಬರೋದು. ಅವನಿಗೆ ಎಬ್ಸ್ಕೊಂಡು ಹೋದ್ವಿ. ಇಲ್ಲಿ ನೋಡಿ ಮನೆಗೆ ಅದು ವಾಸು ಮತ್ತು ಏನೇನೋ ವುಡನ್ ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಬಟ್ ಅಷ್ಟೇ ಕಾಸ್ಟ್ಲಿ ಆಗಿತ್ತು. ಹೊರಗಡೆ ಪ್ರೈಸ್ಗಿಂತ ಇಲ್ಲಿ ಒಂದು 200-300 ಆ ಥರ ಸಮಥಿಂಗ್ ಡಿಫ್ರೆನ್ಸ್ ಅಮೌಂಟ್ ಬರ್ತಿತ್ತು ಜಾಸ್ತಿನೇ. ಮ್ಯಾಟ್ಗಳು, ಬಟ್ಟೆನ ಅಷ್ಟು ನನಗೆ ಅಷ್ಟೇನು ಇಷ್ಟ ಆಗಿಲ್ಲ. ನಾನು ಏನೂ ತಗೊಳಕ್ಕೆ ಹೋಗಿಲ್ಲ, ಅವರು ಏನೂ ತಗೊಂಡಿಲ್ಲ. ಆದರೆ ಕೆಲವೊಂದು ಐಟಮ್ಸ್ಗಳು ತುಂಬಾ ಚೆನ್ನಾಗಿದ್ವು. ಹಾಗೆ ಕಾಸ್ಟು ಕೂಡ ಹೊರಗಡೆಗಿಂತ ಇಲ್ಲಿ ಸ್ವಲ್ಪ ಒಂದು 100 ರೂಪೀಸ್ 10 ರೂಪೀಸ್ ಆ ಥರ ಎಲ್ಲ. ಅಂದರೆ ಹೊರಗಡೆ ನಾವೇನು ಅಂಗಡಿಗಳಲ್ಲಿ ತಗೊಳ್ತೀವಿ ಅದಕ್ಕಿಂತ ಇಲ್ಲಿ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು ನನಗೆ. ಹಾಗಾಗಿ ನಾನು ಏನೂ ತಗೊಂಡೋಗಿ ಹೋಗಿಲ್ಲ, ಅವರು ಏನೂ ತಗೊಳ್ಲಿಲ್ಲ. ಮಕ್ಳಿಗೆ ಮಾತ್ರ ಏನಾದರೂ ಒಂದು ಇದು ಟಾಯ್ಸ್ ಮಾತ್ರ ಕೊಡಿಸಿದ್ರು ಅನಿಸುತ್ತೆ. ಈ ಥರ ಎಲ್ಲ ಏನು ಮನೆಗೆ ಬೇಕಾಗಿರೋ ಅಂತಹ ಡೆಕೋರೇಟ್ ಐಟಮ್ಸ್ ಇದ್ವು. ಅವೆಲ್ಲ ತುಂಬಾ ಚೆನ್ನಾಗಿದ್ವು, ಆದರೆ ತುಂಬಾ ಕಾಸ್ಟ್ಲಿ ಆಯಿತು. ಅವರು ತುಂಬಾ ರೇಟ್ ಹೇಳ್ತಾಯಿದ್ರು. ಹಾಗಾಗಿ ನಾವು ಇಬ್ಬರು ಮಾತಾಡಿಕೊಂಡು ಸ್ವಲ್ಪ ಅವ್ರು ಮತ್ತೆ ಬಳೆ ಚೆನ್ನಾಗಿದೆ ಅಂತ ಬಳೆ ತಗೊಂಡ್ರು. ನನ್ನ ಮಗುಗೆ 100 ರೂಪೀಸಿಂದು ಅದು ಏನಂತಾರೆ ರಿಂಗ್ ಟೈಪ್ ಮೊಬೈಲ್ ಬರುತ್ತಲ್ವ, ವಾಟರ್ ಮತ್ತು ರಿಂಗು ಒಂದ್ರಲ್ಲಿ ಸೇರಿಸೋದು, ಆ ಥರದ್ದು ಕೊಡಿಸಿದ್ರೆ ನನಗೆ ಅದು ಬೇಡ ಅಂತ ಇದೆ. ಅದು 20-30 ರೂಪೀಸಿಂದು ಇದು ಬಲೂನ್ ಇದು ಮಾಡೋದು, ಅಂದರೆ ಬಬಲ್ಸಿಂದು ಇದು ತೊಗೊಂಡು ಬಂದಿದ್ದಾನೆ ಅಂತ ನಗಾಡ್ತಾಯಿದ್ರು ಅವರು. ಅದು ಇಲ್ಲಿ ಹೊರಗಡೆ ಶಾಪಲ್ಲಿ 20 ರೂಪೀಸ್ ಆದರೆ, ಬಟ್ ಅಲ್ಲಿ 30 ರೂಪೀಸ್ ತಗೊಂಡ್ರಂತೆ. ಅದಕ್ಕೆ ನಾನು ಇಲ್ಲಿ ಅಲ್ಲಿಗಿಂತ ಹೊರಗಡೆಗಿಂತ ಇಲ್ಲಿಗೆ ತುಂಬ ಕಾಸ್ಟ್ಲಿ ಅನ್ನಿಸ್ತು ಅಂತ ಅಂದೆ. ಇವೆಲ್ಲ ವುಡನಿಂದು ತುಂಬಾ ಚೆನ್ನಾಗಿದ್ವು, ಆದರೆ ಅವ್ರು ಹೇಳೋ ರೇಟಿಗೆ ತಲೆಗಿರಂತಾಯಿತು. ಹಂಗಾಗಿ ಏನೂ ತಗೊಂಡಿಲ್ಲ. ಆಮೇಲೆ ಈ ಕಡೆ ಪಕ್ಕದಲ್ಲೇ ಫಿಶ್ಶಿಂದು ಇದು ಮಾಡಿದರು. ನಾವು ಹೋಗೋಷ್ಟರಲ್ಲಿ ಅರ್ಧಬರ್ಧ ಅಂಗಡಿ ಎಲ್ಲ ಕ್ಲೋಸ್ ಆಗಿತ್ತು. ನಾವು ಶಾಪಿಂಗ್ ಮಾಡ್ಕೊಂಡು ನೈಟ್ 9:30 ಹೋಗಿದ್ದು, ಅಷ್ಟರಲ್ಲಿ ಎಲ್ಲ ಕ್ಲೋಸ್ ಆಗಿತ್ತು. ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಒಳಗಡೆ ಬಂದ್ವಿ ಟಿಕೆಟ್ ಮಾಡಿಸ್ಕೊಂಡು. ಮೀನು ನೋಡಿ ಎಷ್ಟೆಷ್ಟು ಚೆನ್ನಾಗಿದೆ ಮೀನು ಅಂತ ನನ್ನ ಮಗ ಅಲ್ಲಿ ನಿಂತ್ಕೊಂಡು ಫುಲ್ ಎಕ್ಸೈಟ್ಮೆಂಟಾಗಿ ಇರಿಸ್ತಾ ಇದ್ದ ಫಿಶ್ಶು ಅಂತ. ಅದಕ್ಕೆ ಅವ್ರ ಅಂಕಲ್ ಇದ್ದಿದ್ದು ತಗೊಂಡು ಹೋಗು, ಮನೆಯಲ್ಲಿ ಇಟ್ಕೊಂಡು ಹೋಗೋಣ, ಮನೆಗೆ ಹೋಗಿ ಸಾಂಬಾರು ಮಾಡೋಣ ಅಂತ ಅವರ ಅಂದರೆ ನನ್ನ ಮಗಗೆ ಹೇಳ್ತಾಯಿದ್ರು. ಇಲ್ಲಿ ನೋಡಿ ಒಂದೊಂದು ಮೀನು ಅದು ನೋಡೋಕ್ಕೆ ಅಷ್ಟು ಕಾಣಿಸ್ತಾ ಇದೆ ಅಷ್ಟೇ, ಬಟ್ ತುಂಬಾ ಚೆನ್ನಾಗಿದೆ ಅದು. ನಾವು ಇನ್ನೊಂದು ಸ್ವಲ್ಪ ಬೇಗ ಹೋಗಬೇಕಿತ್ತು ಅನ್ನಿಸ್ತು. ಅಂದರೆ ಅದರಲ್ಲಿ ಮತ್ಸ್ಯ ಕನ್ಯರು ಅಂದರೆ, ಬಟ್ ಅದೇನು ಅವ್ರ ಹೆಸ್ರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಒಟ್ಟು ಹುಡುಗಿರೆಲ್ಲ ಇದರಲ್ಲಿ ಓಡಾಡ್ತಾರೆ. ಒಂದು 3 ಜನನೋ ಇಬ್ಬರೋ ಇರ್ತಾರಂತೆ. ಅವರು ಫಿಶ್ ಥರನೇ ಡ್ರೆಸ್ಸಿಂಗ್ ಮಾಡಿಕೊಂಡು ಅದು ಆ ಫಿಶ್ ಬರೀ ವಾಟರ್ ಇದರಲ್ಲೇ ಇದು ಮಾಡ್ತಾರೆ. ನಾವು ಹೋಗೋಷ್ಟರಲ್ಲಿ ಅವರೆಲ್ಲ ಹೋಗಿದ್ರು. ನಾವು ಹೋಗೋಷ್ಟರಲ್ಲಾಗಲೇ 10 ಗಂಟೆ ಕ್ಲೋಸಿಂಗ್ ಟೈಮು. ಬರ್ರಿ ಕ್ಲೋಸ್ ಮಾಡ್ತೀವಿ ಅಂತ ಕರಿತಾಯಿದ್ರು. ಅದರಲ್ಲೇ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಇಲ್ಲಿ ನೋಡಿ ಲಡ್ಡು, ಇವನ ಹೆಸರು ಲಡ್ಡು ಅಂತ. ನೀವು ಯಾವ ವೀಡಿಯೋದಲ್ಲಿ ನೋಡಿಲ್ಲ, ಇದೇ ಫಸ್ಟ್ ವೀಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇರೋದು. ನನ್ನ ಮಗ ಫುಲ್ಲು ಎಕ್ಸೈಟ್ಮೆಂಟಾಗಿ ಓಡಿ ಲಾಸ್ಟಿಗೂ ಬಿದ್ದ. ಅವನು ಎಲ್ಲಾದರೂ ಹೋದರೆ ಅವ್ನು ಬೋಣಿಗೆ ಆಗಲೇಬೇಕು, ಬೀಳೋದು ಹೇಳೋದು ಆ ಥರ ಎಲ್ಲ. ಮಕ್ಕಳು ಅಂದಮೇಲೆ ಸರ್ವೇ ಸಾಮಾನ್ಯ ಆ ಥರ ಎಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಕಲರು. ಅದು ಮೀನು ಹೆಸರೆಲ್ಲ ನನಗೆ ಗೊತ್ತಿಲ್ಲ, ತುಂಬಾ ಚೆನ್ನಾಗಿತ್ತು. ನಾವು ಇದು ಹಾಕಿ ಆಗಲೇ 2 ತಿಂಗಳ ಹತ್ತತ್ರ ಆಗಿದೆ. ನಾವು ಹೋಗಿದ್ದು ಇತ್ತೀಚೆಗೆ ಹೋಗಿ ನೋಡ್ಕೊಂಬಂದಿದ್ದು. ಚೆನ್ನಾಗಿತ್ತು. ಅದು ನಮ್ಮ ಮನೆಯವರಿಗಂತೂ ಫಿಶ್ ಅಂದರೆ ತುಂಬಾ ಇಷ್ಟ. ಅವ್ರು ಅಕ್ವೇರಿಯಮ್ ಆ ಥರ ಎಲ್ಲ ಮನೇಲಿ ತಂದು ಇಟ್ಕೊಳಕ್ಕೆ ಇದು ಮಾಡ್ತಾರೆ. ಬಟ್ ನನ್ನ ಮಗ ಇರೋದ್ರಿಂದ ಅವ್ನು ಬಿಡಲ್ಲ ಅಂತ ತಂದಿಟ್ಟಿಲ್ಲ. ಅದನ್ನು ಕ್ಲೀನಾಗಿ ಸಾಕಬೇಕು. ತಂದಿಟ್ಕೊಂಡ್ರೆ ಅದಕ್ಕೆ ಒಂಚೂರು ಏನೂ ಆಗಬಾರ್ದು, ಅದು ಸತ್ಕಿತ್ತು ಹೋದರೆ ತುಂಬಾ ಬೇಜಾರಾಗುತ್ತೆ ಅಂತ ಅವರು ಅದೆಲ್ಲ ತರೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಸೆಲ್ಫಿ ತಗೊಳ್ಳೋಣ ಅಂತ ಸೆಲ್ಫಿ ತಗೊಳ್ತಿದ್ದಾರೆ. ಒಂದು ಕಡೆ ಈ ಮೀನುಗಳು ನೋಡಿ ನನ್ನ ಮಗ ಫುಲ್ ಖುಷಿಯಾಗಿ ಕೂಗ್ತಾ ಇದ್ದ. ಅವನು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಮತ್ತೆ ವಾಪಸ್ಸು. ಇಷ್ಟ ಆಗಿತ್ತು ನನ್ನ ವೀಡಿಯೋ. ನಿಮಗೇನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.